ರಾಜ್ಯದಲ್ಲಿ ಕಾಂಗ್ರೆಸ್ ಕೊಟ್ಟಿರುವಂತಹ 5 ಗ್ಯಾರಂಟಿಗಳು ಇದೀಗ ರಾಜ್ಯದಲ್ಲಿ ಸದೃಢವಾಗಿ ನಿಲ್ತಾವ ಎನ್ನುವ ಸಂಶಯ ಮೂಡಿರುವಂತದ್ದು. ಈ ಕುರಿತಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ನಿಲ್ತಾವ, ಕೈ ನಾಯಕರಿಂದಲೇ ಗ್ಯಾರಂಟಿ ನಿಲ್ಲಿಸುವಂತೆ ಸರ್ಕಾರಕ್ಕೆ ಮನವಿಯನ್ನ ಮಾಡಲಾಗಿದೆ. ಮೈಸೂರಿನಲ್ಲಿ ಕಾಂಗ್ರೆಸ್ ಮುಖಂಡ ಎಂ ಲಕ್ಷ್ಮಣ್ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ. ಕಡು ಬಡವರಿಗೆ ಗ್ಯಾರಂಟಿಯನ್ನ ಕೊಡಿ, ಉಳ್ಳವರಿಗೆ ಗ್ಯಾರಂಟಿಯನ್ನ ಕೊಡಬೇಡಿ ಅಂತ ಎಂ ಲಕ್ಷ್ಮಣ್ ಹೇಳಿಕೆಯನ್ನ ನೀಡಿರುವಂತದ್ದು. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಗಟ್ಟಿಯಾಗಿ ನಿಲ್ತಾವ ಇನ್ಮುಂದೆ ಎನ್ನುವ ಸಂಶಯ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಕೈ ನಾಯಕರಿಂದಲೇ ಗ್ಯಾರಂಟಿಯನ್ನ ನಿಲ್ಲಿಸುವಂತೆ ಸರ್ಕಾರಕ್ಕೆ ಮನವಿಯನ್ನ ಮಾಡಲಾಗಿದೆ. ಮೈಸೂರಿನಲ್ಲಿ ಕಾಂಗ್ರೆಸ್ ಮುಖಂಡ ಎಂ ಲಕ್ಷ್ಮಣ್ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ. ಬಡವರಿಗೆ, ಕಡು ಬಡವರಿಗೆ ಈ ಗ್ಯಾರಂಟಿಯನ್ನ ಕೊಡಿ, ಉಳ್ಳವರಿಗೆ ಗ್ಯಾರಂಟಿಯನ್ನ ಕೊಡಬೇಡಿ ಅಂತ ಎಂ ಲಕ್ಷ್ಮಣ್ ಅವರು ಹೇಳಿರುವಂತದ್ದು. ಬರೀ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗೆ 900 ಕೋಟಿ ಹಣವನ್ನು ಕೊಟ್ಟಿದ್ದಾರೆ, ಬರೀ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗೆ. ಇದಲ್ಲದೆ ಅಡಿಷನಲ್ ಆಗಿ ಗ್ಯಾರಂಟಿ ಕೊಟ್ಟಿದ್ದೀವಿ. ಗ್ಯಾರಂಟಿ ಅವ್ರು ಅಕ್ಸೆಪ್ಟ್ ನನಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆಯಲ್ಲ, ಮತ ಅಲ್ಲ, ಅದನ್ನೇ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ಸ್ಟಾಪ್ ಮಾಡುವಂಥದ್ದು ಬೆಟರ್ ಅಲ್ವೇ? ಅವ್ರಿಗೆ ನನಗೆ ಇಷ್ಟ ಇಲ್ಲ ಅಂತಂದರೆ, ನಾನು ಇಷ್ಟ ಇಲ್ಲ, ನಿನಗೆ ವಿರುದ್ಧ ಓಟ್ ಹಾಕ್ತೀನಿ ನೋಡಿ, ನೀವು ಮಾಡ್ತಾ ಇರುವಂಥ ಕೊಡ್ತಾ ಇರುವಂಥ ಕಾರ್ಯಕ್ರಮ ನಮ್ಗೆ ಇಷ್ಟ ಇಲ್ಲ ಅಂತ ಅವರೇ ಮತದಾರರೇ ಹೇಳ್ತಾ ಇರುವಂಥದ್ದು ಕಾಣ್ತಾ ಇದೆಯಲ್ಲ. ಇದರಲ್ಲಿ ಬಿ ಜೆ ಪಿಯವರು ಏನು ಹೇಳ್ತಾ ಇದ್ದಾರೆ ಅದನ್ನು ಸಪೋರ್ಟ್ ಮಾಡಿದಾರಲ್ಲ. ಅಲ್ಲ, ಅದೇ ನಮಗೆ ನೋಡಿ, ಕೊನೆ 3-4 ದಿವಸದಲ್ಲಿ ಮುಂದಿನ ತಿಂಗಳದ್ದು 2,000 ರೂಪಾಯಿ ಹಣವನ್ನು ನಾವು ಅಕೌಂಟ್ಗೆ ಹಾಕ್ಸಿದ್ದು. 4,000 ರೂಪಾಯಿ ಒಬ್ಬೊಬ್ಬರಿಗೆ ಹಣ ಬಂದಿತ್ತು. ಅಂದರೆ ಅವ್ರಿಗೆ ನೀವು ಕೊಡಬೇಡಿ ನಮಗೆ ಅಂತ ಅರ್ಥ ಆಯಿತು. ಅರ್ಥ ಅಂದರೆ ಎಲ್ರಿಗೂ ನೋಡಿ, ಅಂದರೆ ನಾವು ರೀಲುಕ್ ಒಂದು ಎಲ್ರಿಗೂ ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇಲ್ಲ, ಒಂದು ನಿಜವಾಗಲೂ ನೀಡಿ ಇರುವಂಥವ್ರಿಗೆ ಕೊಡೋಣ. ಬಹಳ ಇದರಿಂದ ಬಹಳ ಬೆನಿಫಿಟ್ ತಗೊಂಡಿರುವಂಥ ಸಾಕಷ್ಟು ಜನ ಇದ್ದಾರೆ. ಇದನ್ನೇ ನೋಡಿ ನಂಬಿ ಜೀವನ ನಡೆಸ್ತಾ ಇರುವಂಥ ಸಾಕಷ್ಟು ಕಡು ಬಡವರಿದ್ದಾರೆ. ಅವ್ರಿಗೆ ಕೊಡಿ. 25,000 ಸಂಬಳ ತಗೊಳ್ಳುವಂಥವ್ರು 25 ಲಕ್ಷ ರೂಪಾಯಿ ಕಾರ್ ಇಟ್ಕೊಂಡಿರೋರ್ಗೂ ಉಚಿತ ಎಲೆಕ್ಟ್ರಿಸಿಟಿ ಕೊಟ್ಟುಬಿಟ್ರೆ 2,000 ರೂಪಾಯಿ 3,000 ರೂಪಾಯಿ ಎಲೆಕ್ಟ್ರಿಸಿಟಿ ಬಿಲ್ ಕಟ್ತಿದ್ದನ್ನ ಪುಕ್ಕಟ್ಟೆ 1 ವರ್ಷದಿಂದ ಕಟ್ಟೇ ಇಲ್ಲ. ಆ ವ್ಯಕ್ತಿ ನನಗೆ ಬೇಡ ಅಂತ ಅವ್ರೆ. ನಾನು ಹೇಳ್ತಾ ಇರೋದು, ನಾನು ಒಬ್ಬ ಅಭ್ಯರ್ಥಿಯಾಗಿ ನಿಂತು ಸೋತಿರುವಂಥ ವ್ಯಕ್ತಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೋತಾ ಇದ್ದೀನಿ. ಇಟ್ ಶುಡ್ ಬಿ ರಿವ್ಯೂಡ್. ವಿ ಹ್ಯಾವ್ ಟು ಹ್ಯಾವ್ ಎ ರೀಲುಕ್ ಇನ್ ಟು ಇಟ್. ಅದನ್ನೇ ಅಸೆಸ್ ಮಾಡಬೇಕು. ಎಸ್, ನೀಡಿ ಇರುವಂಥವ್ರಿಗೆ ಕೊಡಿ ಅಂತ, ನಿಜವಾಗಲೂ ನೀಡಿ ಇರುವಂಥವ್ರಿಗೆ ಬಡವರಿಗೆ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಅಪ್ಪರ್ ಕಮ್ಯುನಿಟಿಯವ್ರಿಗೆ ಎಲ್ರಿಗೂ ಉಚಿತ ಎಲೆಕ್ಟ್ರಿಸಿಟಿ 900 ಕೋಟಿ ಹಣವನ್ನು ಕೊಟ್ಟಿದ್ದಾರೆ ಬರೀ ಡೆವಲಪ್ಮೆಂಟ್ ನೀಡುವಂತಹ ಮೂಲಕ ಜನರನ್ನ ಕಾಂಗ್ರೆಸ್ ಪಕ್ಷ ಖರೀದಿಸಿದ್ಯಾ ಎನ್ನುವ ಸಂಶಯ ಕೂಡ ಇಲ್ಲಿ ಮೂಡ್ತಾ ಇರುವಂತದ್ದು. ಎಸ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಅಶ್ವಥ್. ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಹಾಗಾದ್ರೆ ಎಸ್ ಅಶ್ವಥ್, ಇನ್ನ ಈ 5 ಗ್ಯಾರಂಟಿಗಳು, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಯುವ ನಿಧಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಈ 5 ಗ್ಯಾರಂಟಿಗಳೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬರುವಂತಹ ಒಂದು ಮುಖ್ಯವಾದಂತಹ ಪಾತ್ರವನ್ನ ವಹಿಸಿದಂತ ಒಂದು ಯೋಜನೆಗಳಾಗಿರಬಹುದು. ಆದ್ರೆ ಈ ಯೋಜನೆಗಳು ನಿಲ್ತಾವ ಎನ್ನುವ ಪ್ರಶ್ನೆ, ಸಂಶಯ ಕೂಡ ಇಲ್ಲಿ ಮೂಡಿರುವಂತದ್ದು. ಯಾಕಂದ್ರೆ ಕಾಂಗ್ರೆಸ್ ಮುಖಂಡರೇ ಹೇಳಿರುವ ಹಾಗೆ ನಿಲ್ಲಿಸಬೇಡಿ ಅಂತ ಕೂಡ ಹೇಳ್ತಾ ಇರುವಂತದ್ದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಅಶ್ವಥ್. ಕಾವ್ಯ, 2022ರಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣೆಯನ್ನು ಎದುರಿಸಬೇಕಾದ್ರೆ 5 ಗ್ಯಾರಂಟಿಗಳನ್ನು ಇಟ್ಕೊಂಡು ರಾಜ್ಯದ ಜನರ ಮುಂದೆ ಹೋಗಿರುವಂಥದ್ದು. ಅಂದರೆ ನಾವು ಈ 5 ಗ್ಯಾರಂಟಿಗಳನ್ನು ಕೊಡ್ತೀವಿ, ನೀವು ಈ ಒಂದು ಚುನಾವಣೆಯಲ್ಲಿ ನಮಗೆ ಮತವನ್ನು ನೀಡಿ ಅಂತ ಹೇಳಿ ರಾಜ್ಯದ ಜನರ ಮುಂದೆ ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಕಾಂಗ್ರೆಸ್ನ ಹಿರಿಯ ಮುಖಂಡರು ಎಲ್ಲರೂ ಕೂಡ ಹೋಗಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಮತಯಾಚನೆಯನ್ನು ಮಾಡಿದರು. ಆ ಒಂದು ಮತಯಾಚನೆ ಮಾಡುವಂತಹ ಸಂದರ್ಭದಲ್ಲಿ ರಾಜ್ಯದ ಜನ ಏನೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಎಲ್ಲ ಈ 5 ಗ್ಯಾರಂಟಿಗಳನ್ನು ನಮಗೆ ಕೊಡ್ತಾರೆ ಅನ್ನೋ ಒಂದು ಆಸೆ ಇಟ್ಕೊಂಡು ರಾಜ್ಯ ಸರ್ಕಾರವನ್ನು, ಅಂದರೆ ಕಾಂಗ್ರೆಸ್ ಸರ್ಕಾರವನ್ನು ರಾಜ್ಯದ ಜನ ಆಯ್ಕೆ ಮಾಡಿರಿದ್ರು. ಆದರೆ ಈಗ 1 ವರ್ಷಗಳ ಕಾಲ ಆಗಿರುವಂಥದ್ದು. ಅಂದರೆ ಈಗಾಗಲೇ ರಾಜ್ಯ ಸರ್ಕಾರ, ಅಂದರೆ ಕಾಂಗ್ರೆಸ್ನ ಸರ್ಕಾರ ಬಂದು 1 ವರ್ಷ ಆಗಿದೆ. 1 ವರ್ಷ ಇನ್ನೂ ಕೂಡ ಕಂಪ್ಲೀಟ್ ಆಗಿರುವಂತಹ ಒಂದು ಬೆನ್ನಲ್ಲೇ ಈಗ ಒಂದು ಅಪಸ್ವರ ಎದ್ದಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಈ ಒಂದು ಗ್ಯಾರಂಟಿಗಳನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಅಂತೇಳಿ ಕಾಂಗ್ರೆಸ್ನ ಮುಖಂಡರುಗಳು, ಬಿ ಜೆ ಪಿ ಮುಖಂಡರುಗಳಲ್ಲ ಅಥವಾ ಜೆ ಡಿ ಎಸ್ನ ಮುಖಂಡರುಗಳಲ್ಲ,
ಕಾಂಗ್ರೆಸ್ನ ಮುಖಂಡರುಗಳು ಈ ಒಂದು ಗ್ಯಾರಂಟಿಯನ್ನು ಸ್ಟಾಪ್ ಮಾಡಬೇಕು ಅಂತೇಳಿ ಈಗ ಅಪಸ್ವರವನ್ನು ಎತ್ತಿರುವಂಥದ್ದು. ಅದರಲ್ಲಿ ಮೊದಲಿಗೆ ಏನು ಈಗ ಕೊಡಗು ಮತ್ತು ಮೈಸೂರು ಈ ಒಂದು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂತಹ ಎಂ ಲಕ್ಷ್ಮಣ್ ಈಗ ಅಂದರೆ ಇವತ್ತು ಅವರು ಮೈಸೂರಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ಪತ್ರಿಕಾಗೋಷ್ಠಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಲಕ್ಷ್ಮಣ್ಣವರು ಈ ಒಂದು 5 ಗ್ಯಾರಂಟಿಗಳನ್ನು ನಾವು ನಿಲ್ಲಿಸಬೇಕು, ಅಂದರೆ ಕೇವಲ ಕಡು ಬಡವರಿಗೆ ಮಾತ್ರ ಈ ಗ್ಯಾರಂಟಿಗಳನ್ನು ಕೊಡಬೇಕು, ಅದರಲ್ಲಿ ಈ 5 ಗ್ಯಾರಂಟಿಗಳನ್ನು ಕಂಪ್ಲೀಟಾಗಿ ಎಲ್ಲರೂ ಕೂಡ ಈ 5 ಗ್ಯಾರಂಟಿಗಳನ್ನು ತೆಗೆದುಕೊಳ್ತಾ ಇದ್ದಾರೆ, ಆದರೆ ಕಡು ಬಡವರಿಗೆ ಮಾತ್ರ ಈ ಗ್ಯಾರಂಟಿಗಳನ್ನ ಕೊಡಬೇಕು ಅಂತೇಳಿ ಮೊದಲಿಗೆ ಲಕ್ಷ್ಮಣ್ ಅವರು ಈಗ ಅಪಸ್ವರವನ್ನು ಎತ್ತಿರುವಂಥದ್ದು. ಜೊತೆಗೆ ಈಗಾಗಲೇ ಈ ಒಂದು ಗ್ಯಾರಂಟಿಗಳ ಬಗ್ಗೆ ಬಾಲಕೃಷ್ಣ ಅಂದರೆ ಮಾಗಡಿ ಕ್ಷೇತ್ರದ ಕಾಂಗ್ರೆಸ್ನ MLA ಆಗಿರುವಂತಹ ಬಾಲಕೃಷ್ಣ, ಹಾಗೆ ಏನು ಚಲುವರಾಯಸ್ವಾಮಿ ಸಚಿವರಾಗಿದ್ದಂತಹ ಚಲುವರಾಯಸ್ವಾಮಿ, ಜೊತೆಗೆ ಪರಮೇಶ್ವರ್, ಇವರೆಲ್ಲರೂ ಕೂಡ ಒಂದೊಂದು ಅವರದೇ ಆದಂತಹ ಒಂದು ಅಭಿಪ್ರಾಯವನ್ನು ಈಗ ಮಂಡಿಸಿರುವಂಥದ್ದು. ಅಂದರೆ ಕೆಲವರು ಗ್ಯಾರಂಟಿಗಳನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳ್ತಾರೆ, ಮತ್ತು ಕೆಲವರು ಗ್ಯಾರಂಟಿಗಳಿಂದಲೇ ಅಂದರೆ ನಮಗೆಲ್ಲ ಒಂದು ಕಡೆ ಕಾಂಗ್ರೆಸ್ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಒಂದಷ್ಟು ಪ್ಲಸ್ ಆಗಿದೆ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ತಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಈಗ ಕಾದು ನೋಡಬೇಕಾಗುತ್ತೆ. ಸೊ ಹಾಗಾಗಿ ಒಂದು ವೇಳೆ ಏನಾದರೂ ಗ್ಯಾರಂಟಿಯನ್ನು ಬಂದ್ ಮಾಡ್ತಾರಾ ಇಲ್ಲ ಗ್ಯಾರಂಟಿಯನ್ನು ಮುಂದುವರಿಸ್ತಾರಾ? ಸೊ ಈಗ ಈ ಒಂದು ಸದ್ಯಕ್ಕೆ ಈ ಒಂದು ಪ್ರಶ್ನೆ ಇರುವಂಥದ್ದು. ಒಂದು ವೇಳೆ ಏನಾದರೂ ಗ್ಯಾರಂಟಿಗಳನ್ನು ಕಂಪ್ಲೀಟಾಗಿ ಬಂದ್ ಮಾಡಿದ್ರೆ ಮುಂಬರುವಂತಹ ಚುನಾವಣೆಯಲ್ಲಿ ಸಾಕಷ್ಟು ಕಷ್ಟವನ್ನು ಕೂಡ ಎದುರಿಸಬೇಕಾಗುತ್ತೆ. ಕಾವ್ಯ, ಎಸ್, ಈಗ ಲೋಕಸಭೆಯಲ್ಲಿ ಅಂದುಕೊಂಡಂತೆ ಕೆಲವೊಂದಷ್ಟು ಕ್ಷೇತ್ರಗಳನ್ನ ಗೆಲ್ಲೋಕ್ಕಾಗ್ಲಿಲ್ಲ, ಇದು ಕೂಡ ಕಾರಣ ಇರಬಹುದಾ ಅಶ್ವಥ್? ಈ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಖಂಡಿತ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕೇವಲ ಒಂದು ಪಕ್ಷವನ್ನು ಮಾತ್ರ ಗೆದ್ದಿತ್ತು, ಆದರೆ ಈ ಬಾರಿ 9 ಕ್ಷೇತ್ರಗಳನ್ನು ಗೆದ್ದಿರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಗ್ಯಾರಂಟಿ ಪ್ಲಸ್ ಆಗಿದೆ ಅನ್ನೋದು ಒಂದಷ್ಟು ಚಿಂತಕರ ಅಭಿಪ್ರಾಯ ಆಗಿರುವಂಥದ್ದು. ಆದರೆ ಇವರು ಅಂದರೆ ಕಾಂಗ್ರೆಸ್ನ ಮುಖಂಡರುಗಳು ಅಥವಾ ಕಾಂಗ್ರೆಸ್ನ ಶಾಸಕರು ಅಥವಾ ಕಾಂಗ್ರೆಸ್ನ ಸಚಿವರೇನಿದ್ದಾರೆ ಅವರು ಹೇಳುವಂತಹ ಪ್ರಕಾರ ನಾವು ಸುಮಾರು 20ರಿಂದ 22 ಕ್ಷೇತ್ರಗಳನ್ನು ಗೆಲ್ಲಬೇಕಾಗಿತ್ತು, ಆದರೆ ಎಲ್ಲೋ ಒಂದು ಕಡೆ 22 ಕ್ಷೇತ್ರಗಳನ್ನು ನಾವು ರೀಚ್ ಮಾಡಲಿಕ್ಕಾಗಲಿಲ್ಲ, ಕೇವಲ 9 ಕ್ಷೇತ್ರಗಳಿಗೆ ಮಾತ್ರ ನಾವು ಸೀಮಿತವಾಗಿದ್ದು. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಈ ಗ್ಯಾರಂಟಿಗಳು ನಮಗೆ ಅಷ್ಟೊಂದು ಕೈ ಕೊಟ್ಟಿಲ್ಲ, ಅಂದರೆ ಅಷ್ಟೊಂದು ಕೈ ಹಿಡಿದಿಲ್ಲ ಅನ್ನೋ ಒಂದು ಮಾತುಗಳನ್ನು ಕೂಡ ಹೇಳ್ತಾ ಇರೋದು. ಸೊ ಹಾಗಾಗಿ ಎಲ್ಲ ಒಂದು ಕಡೆ ಅಂದರೆ ಇದನ್ನು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಕೂಡ ಯೋಚನೆ ಮಾಡ್ತಿರೋದು. ಕೆಲವರು ಇದನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ತಾ ಇದ್ದಾರೆ, ಮತ್ತು ಕೆಲವರು ಇದನ್ನು ನೆಗೆಟಿವ್ ಆಗಿ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಅಂತಂದರೆ ರಾಜ್ಯದ ಜನ ಏನು ಕೇಳಿರಲಿಲ್ಲ, ಇವ್ರನ್ನ ಗ್ಯಾರಂಟಿಗಳನ್ನ ಕೊಡಿ ಅಥವಾ ನಾವು ಗ್ಯಾರಂಟಿಗಳನ್ನ ಕೊಟ್ಟರೆ ಮಾತ್ರ ಓಟನ್ನು ಹಾಕ್ತೀವಿ ಅಂತೇಳಿ ರಾಜ್ಯದ ಜನರು ಯಾರೂ ಕೂಡ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ಹೋಗಿ ಕೇಳಿರಲಿಲ್ಲ. ಇವರೇ ಕೂಡ ಅನೌನ್ಸ್ ಮಾಡಿದ್ದು. ಅಂದರೆ ಎಲ್ಲ ಒಂದು ಕಡೆ ಈ ಒಂದು ಚುನಾವಣೆಯಲ್ಲಿ ನಮಗೆ ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಿಸಿಕೊಟ್ರೆ ಎಲ್ಲ ಒಂದು ಕಡೆ ಪ್ಲಸ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ರಾಜ್ಯದ ಜನರಿಗೆ ಒಂದು ಆಸೆಯನ್ನು ಹುಟ್ಟಿಸುವಂಥ ಒಂದು ಕೆಲಸವನ್ನು ಕಾಂಗ್ರೆಸ್ನ ಮುಖಂಡರುಗಳು ಮಾಡಿದರು. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕೇವಲ 9 ಸ್ಥಾನಗಳಿಗೆ ಮಾತ್ರ ಸೀಮಿತ ಆಯಿತು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಕಂಪ್ಲೀಟಾಗಿ ಈ ಯೋಜನೆಗಳನ್ನು ನಿಲ್ಲಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಈಗ ಒಂದು ವರ್ಗ ಈಗ ಪ್ರಶ್ನೆಯನ್ನು ಮಾಡ್ತಾ ಇರೋಂಥದ್ದು. ಸೊ ಹಾಗಾಗಿ ಈ ಒಂದು ಸದ್ಯಕ್ಕೆ ಈಗಷ್ಟೇ ಈ ಒಂದು ವಿಚಾರ ಈ ಒಂದು ಏನಂದರೆ ಈಗಾಗಲೇ ಈ ಒಂದು ವಿಚಾರದ ಬಗ್ಗೆ ಕಾಂಗ್ರೆಸ್ನ ಮುಖಂಡರುಗಳು ಇದ್ರ ಬಗ್ಗೆ ಒಂದು ಅಂದರೆ ಪ್ರಶ್ನೆಯನ್ನು ಮಾಡ್ತಾ ಇರೋದು, ಅಂದರೆ ಅಪಸ್ವರನೂ ಎತ್ತಿರುತ್ತದೆ. ಆದರೆ ಇದು ಕಂಪ್ಲೀಟಾಗಿ ಇದು ಮುಂದುವರಿಯುತ್ತಾ ಅಥವಾ ಅಂದರೆ ಗ್ಯಾರಂಟಿಗಳನ್ನು ಸ್ಟಾಪ್ ಮಾಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡಬೇಕಾಗುತ್ತೆ. ಥ್ಯಾಂಕ್ ಯು ಅಶ್ವಥ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಲ್ಲರಲ್ಲೂ ಕೂಡ ಕುತೂಹಲ ಹಾಗೆ ಒಂದು ಕಡೆ ಭಯ ಆತಂಕ ಕೂಡ ಇರುವಂಥದ್ದು. ಯಾಕಂದ್ರೆ ಕಾಂಗ್ರೆಸ್ ಮುಖಂಡರೇ ಹೇಳಿದ ಹಾಗೆ ಎಲ್ಲಾದರೂ ಒಂದು ವೇಳೆ ಈಗ 5 ಗ್ಯಾರಂಟಿಗಳು ಏನಾದರೂ ಸ್ಟಾಪ್ ಆಗುತ್ತಾ, ನಿಂತು ಬಿಡುತ್ತಾ ಎನ್ನುವ ಆತಂಕ ರಾಜ್ಯದ ಜನತೆಯಲ್ಲಿ ಕೂಡ ಇರುವಂಥದ್ದು. ಆದರೆ ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿರೋದು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ CM ಸಿದ್ದರಾಮಯ್ಯನವರು. ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಕಾದು ನೋಡಬೇಕಾಗಿರುವಂಥದ್ದು.